ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು 19ನೇ ತಾರೀಕು ಏಪ್ರಿಲ್ನಿಂದ 25ನೇ ತಾರೀಕು ಏಪ್ರಿಲ್ನವರೆಗೂ ಎಲ್ಲ ದ್ವಾದಶ ರಾಶಿಗಳ ಹೇಳ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಬಹಳ ಅತ್ಯುತ್ತಮವಾದ ವಾರ ಅಂತ ಹೇಳಬಹುದು. ಸಂಕಲ್ಪ ಸಿದ್ಧಿ ಆಗುತ್ತೆ, ಧನಲಾಭ ಕಾಣಿಸ್ತಾ ಇದೆ, ಒಂದಿಷ್ಟು ರಾಜತೇಜ ಬಂಧು ದರ್ಶನ. ಅಂದರೆ ಸರ್ಕಾರಿ ಕೆಲಸದ ನಿಮಿತ್ತ ನೀವು ಯಾವುದಾದ್ರೂ ಅಧಿಕಾರಿಯನ್ನು ಭೇಟಿಯಾಗಬೇಕು ಅಥವಾ ನಿಮ್ಮ ಸಂಬಂಧಿಕರನ್ನ ಭೇಟಿಯಾಗಬೇಕು, ಅವರಿಂದ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ವಾರ ಬಹಳ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಈ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಒಳ್ಳೆಯ ಭೋಜನವನ್ನ ಸವಿಯುವಂತಹ ಒಂದು ವಾರವಾಗಿದೆ ಇದು. ಜೊತೆಗೆ ಮನೆಗೆ ನೆಂಟರು ಸಹ ಬರ್ತಾರೆ ಮತ್ತು ಎಲ್ಲ ರೀತಿಯ ಕೆಲಸಗಳಲ್ಲಿ ಜಯವನ್ನ ನೀವು ಈ ವಾರ ಪ್ರಾಪ್ತಿ ಮಾಡ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಂದಿಷ್ಟು ಕಾರ್ಯಹಾನಿ, ಅಪಜಯ, ಒಂದಿಷ್ಟು ಸುಖವಿಲ್ಲ ಅನ್ನೋ ಥರ ಬರ್ತಾ ಇದೆ. ಈ ವಾರ ಅಷ್ಟಾಗಿ ನೀವು ಒಳ್ಳೆಯ ಒಂದು ಕೆಲಸವನ್ನ ಅಥವಾ ನೀವು ಅಂದುಕೊಂಡಂತಹ ಕೆಲಸ ಆಗುತ್ತದೆ ಅಂತ ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಮನಸ್ಸಿಗೆ ಬಹಳ ಬೇಜಾರಾಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣಿಸ್ತಾ ಇವೆ. ಹಾಗಾಗಿ ಆದಷ್ಟು ಗಣೇಶನ ಆರಾಧನೆಯನ್ನ ಮಾಡಿ, ಸಾಧ್ಯವಾದರೆ ಬುಧವಾರದಂದು ಗಣೇಶನ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕೈಯಲ್ಲಿ ಏನು ಸೇವೆ ಆಗುತ್ತೆ ಅದನ್ನ ಮಾಡಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಒಂದಿಷ್ಟು ದ್ರವ್ಯ ನಷ್ಟ, ಒಂದಿಷ್ಟು ಬೇಡದೆ ಇರುವಂತಹ ಸುದ್ದಿಗಳನ್ನ ಕೇಳುವಂತಹ ವಾರ ಈ ವಾರ ಆಗಿರುತ್ತೆ. ಜೊತೆಗೆ ನೀವು ಯಾವುದಾದ್ರೂ ಸರ್ಕಾರಿ ಕೆಲಸವನ್ನ ನಿರೀಕ್ಷಿಸ್ತಾ ಇದ್ರೆ ಅಥವಾ ಸರ್ಕಾರಿ ಅಧಿಕಾರಿಯಿಂದ ಕೆಲಸವನ್ನ ನಿರೀಕ್ಷಿಸ್ತಾ ಇದ್ರೆ ಅದು ಸಹ ಆಗುವುದಿಲ್ಲ ಈ ವಾರ ಅಂತ ಹೇಳ್ತೀನಿ. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಾಗಿ ಸಮಾಧಾನಕರವಾದ ವಾರವಲ್ಲ ಇದು. ಇದಕ್ಕೆ ಪರಿಹಾರ ಅಂತಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದ ಒಂದು ಸೇವೆಯನ್ನ ನೀವು ಮಾಡಬಹುದು. ನಿಮಗೆ ಎಳ್ಳೆಣ್ಣೆಯನ್ನು ದಾನ ಮಾಡಲಿಕ್ಕಾದ್ರೆ ಎಳ್ಳೆಣ್ಣೆಯನ್ನು ದಾನ ಮಾಡಿ, ವಿಳೆದೆಲೆ ಹಾರವನ್ನ ಅರ್ಪಿಸೋಕೆ ಸಾಧ್ಯವಾದರೆ ಹನುಮಂತನಿಗೆ ಅದನ್ನ ಮಾಡಿ. ನೀವು ಏನೂ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ. ಈ ಇಡೀ ವಾರ ನೀವು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿದ್ರೆ ಸಾಕಷ್ಟು ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಸಿಂಹರಾಶಿ. ಆ ರಾಶಿಯವರಿಗೆ ಈ ವಾರ ಅಷ್ಟೇನು ಸುಖಕರವಾದ ವಾರ ಅಲ್ಲ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮನ್ನ ದೋಷಿಯಾಗಿ ಯಾರಾದರೂ ಇದು ಮಾಡಬಹುದು. ಅದ್ರ ಜೊತೆಗೆ ಒಂದಿಷ್ಟು ಜಗಳಗಳು, ಒಂದಿಷ್ಟು ಬೇಡದೇ ಇರುವಂತಹ ವಾರ್ತೆಗಳನ್ನ ನೀವು ಕೇಳ್ತೀರಾ. ಅಷ್ಟಾಗಿ ಸುಖಕರವಾದ ವಾರವಲ್ಲ ಸಿಂಹರಾಶಿಯವರಿಗೆ. ಆದಷ್ಟು ನೀವು ಆದಿತ್ಯ ಹೃದಯವನ್ನು ಪಠನೆ ಮಾಡಿ, ಸೂರ್ಯದೇವರ ಧ್ಯಾನವನ್ನ ಮಾಡಿ ಅಂತ ಹೇಳ್ತೀನಿ. ಅದು ಬಹಳ ನೆಮ್ಮದಿ ತಂದು ಕೊಡುತ್ತೆ ನಿಮಗೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಈ ವಾರ ಅವರು ಅಂದುಕೊಂಡಿದ್ದನ್ನ ಅವರು ಸಾಧಿಸ್ತಾರೆ. ಕನ್ಯಾ ರಾಶಿಯವರು ಅವ್ರಿಗೇನು ಬೇಕಾಗಿರುತ್ತೋ ಅದು ಅವರಿಗೆ ಇಷ್ಟು ಕಾಲ ದೊರಕಿಲ್ಲದೆ ಹೋದರೂ ಈಗ ಅದು ಸಿಗುವಂತಹ ಒಂದು ಪರಿಸ್ಥಿತಿ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಕಾರ್ಯಸಿದ್ಧಿ ಆಗುತ್ತದೆ, ಲಾಭ ಉಂಟಾಗುತ್ತದೆ ಈ ವಾರ. ಒಂದಿಷ್ಟು ಒಳ್ಳೆಯ ಸನ್ಮಾನಗಳು, ಒಂದಿಷ್ಟು ಯಶಸ್ಸು, ಒಂದಿಷ್ಟು ಐಶ್ವರ್ಯ ವೃದ್ಧಿ ಸಹ ಅವರು ಕಾಣ್ತಾರೆ ಈ ವಾರ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನು ದೊರಕಬೇಕು ಅವರಿಗೆ? ಈಗ ಕೆಲವೊಂದೆಲ್ಲ ಆಸೆ ಪಟ್ಟಿರ್ತಾರೆ, ಆದರೆ ಅದು ಸಿಕ್ಕಿರೋಲ್ಲ. ಆದರೆ ಕೆಲವೊಂದು ನಿಮಗೆ ಅಂತ ಸಿಗಬೇಕು ಅನ್ನೋದು ಒಂದಿಷ್ಟು ನಿಶ್ಚಿತವಾಗಿರುತ್ತಲ್ಲ, ಅದು ನಿಮಗೆ ದಕ್ಕತ್ತೆ. ನೀವು ಯೋಚನೆ ಮಾಡುವಂತಹ ಇದೇನು ಸಂದರ್ಭ ಇಲ್ಲ ಈಗ ಅಂತ ಹೇಳ್ತೀನಿ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಅಂದುಕೊಂಡದ್ದನ್ನ ಸಾಧಿಸುವಂತಹ ವಾರ ಇದು. ಯಾವ ಶತ್ರುಗಳ ಒಂದು ಭಯವೂ ಇರೋದಿಲ್ಲ. ಕಾರ್ಯ ಸುಗಮವಾಗಿ ಆಗುತ್ತೆ ಈ ವಾರ. ಹಾಗಾಗಿ ನೀವು ಯಾವುದಾದರೂ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲಿ
ಈ ವಾರ ಅದನ್ನು ಮಾಡಿ ಮುಗಿಸ್ಬಹುದು ಅಂತ ಹೇಳ್ತೀನಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕಂಟಕ ಇದೆ, ಒಂದಿಷ್ಟು ಚೋರ ಕಂಟಕ ಕಾಣಿಸ್ತಾ ಇದೆ, ಜೊತೆಗೆ ಒಂದಿಷ್ಟು ಭಯವಿದೆ. ಅಷ್ಟಾಗಿ ಸುಖವಲ್ಲದ ವಾರ ಈ ವಾರ ಅಂತ ಹೇಳ್ತೀನಿ ನಾನು ಮಕರ ರಾಶಿಯವರಿಗೆ. ಹಾಗಾಗಿ ನೀವು ಏನು ಮಾಡಬಹುದು ಅಂತಂದರೆ, ನಿಮ್ಮ ಇಷ್ಟ ದೇವರ ಮೊರೆ ಹೋಗಬೇಕು ಈ ಸಮಯದಲ್ಲಿ. ಸಂಕಷ್ಟದಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟ ದೈವ ಪಾರು ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕುಂಭರಾಶಿಯವರು ಇಷ್ಟು ಕಷ್ಟಪಟ್ಟಿದ್ದು ಈಗ ಲಾಭ ಬರುವಂತಹ ಸಮಯ ಈ ವಾರ. ನೀವು ಯಾವುದನ್ನಾರು ಬಹಳ ನಿರೀಕ್ಷೆ ಇಟ್ಕೊಂಡು ಕಾದಿದ್ರೆ ಅದು ಈ ವಾರ ಆಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಒಂದಿಷ್ಟು ಮಾನಸಿಕ ಮತ್ತು ದೈಹಿಕ ಆಲಸ್ಯ ಕಂಡು ಬರುತ್ತೆ ಈ ವಾರ. ಆ ಆಲಸ್ಯಕ್ಕೆ ನೀವು ಸೋತರೆ ನೀವು ಈ ವಾರ ಏನನ್ನೂ ಮಾಡೋದಿಲ್ಲ, ಯಾವುದರಲ್ಲೂ ಜಯ ಸಾಧಿಸೋದಿಲ್ಲ. ಆದಷ್ಟು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದನ್ನ ನೋಡಿ, ಆದಷ್ಟು ಬೇಗ ಎದ್ದೇಳಿ, ಬೇಗ ಕೆಲಸವನ್ನು ಶುರು ಮಾಡಿ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬೇಜಾರು ಆದರೂ ಪರವಾಗಿಲ್ಲ, ದೇಹಕ್ಕೆ ಮನಸ್ಸಿನ ಒಂದು ಆಯಾಸವನ್ನು ಟ್ರಾನ್ಸ್ಫರ್ ಮಾಡಬೇಡಿ. ಹಾಗೇನಾದ್ರು ಮಾಡಿದರೆ ಈ ವಾರ ಇಡೀ ನೀವು ಸ್ವಲ್ಪ ಏನಂತಾರೆ ಅನಾರೋಗ್ಯದಿಂದ ಬಳಲುವ ಪರಿಸ್ಥಿತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತೀನಿ. ಇದರಿಂದ ಆಚೆ ಬರಲಿಕ್ಕೆ ನೀವೇನು ಮಾಡಬಹುದು ಅಂತಂದರೆ, ಗುರುಗಳ ಆರಾಧನೆ, ನಿಮ್ಮ ಇಷ್ಟವಾದ ಗುರುವನ್ನು ಆರಾಧನೆ ಮಾಡಬಹುದು. ಇಲ್ಲವಾದರೆ ಗುರುವಿನ ಒಂದು ಸನ್ನಿಧಾನಕ್ಕೆ ಹೋಗಿ ಒಂದಿಷ್ಟು ಸಮಯ ಕಳೆದು ಬಂದರೆ ಖಂಡಿತವಾಗಿಯೂ ನಿಮಗೆ ಈ ವಾರ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಎಲ್ಲ ಈ ವಾರದ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಹೇಳಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.